ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಶಲಿ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ಸನ್ಸ್ಕ್ರೀನ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಅದು ಬಂದು ಮಕ್ಕಳಿಗೆ, ಓಕೆನಾ. ಸೊ ಮಕ್ಕಳಿಗೆ ಯಾವ ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ಸೊ ಮಕ್ಕಳಿಗೂ ಕೂಡ ಸನ್ಸ್ಕ್ರೀನ್ ಹಚ್ಚಬೇಕಾ ಮ್ಯಾಮ್ ಅಂತ ಏನಾದ್ರು ನೀವು ಕೇಳಿದ್ರೆ, ಡೆಫಿನೆಟ್ಲಿ ಮಕ್ಕಳಿಗೂ ಕೂಡ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು, ಓಕೆನಾ. ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಸ್ಕಿನ್ ತುಂಬಾ ಟ್ಯಾನ್ ಆಗುತ್ತೆ, ತುಂಬ ಕಪ್ಪಾಗುತ್ತೆ, ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರುತ್ತೆ, ಓಕೆನಾ. ಸೊ ಹಾಗಾಗಿ ನಾವು ಮಕ್ಕಳಿಗೂ ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗತ್ತೆ. ಅಂಡ್ ಸನ್ಸ್ಕ್ರೀನ್ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸನ್ಸ್ಕ್ರೀನ್ ನೀವು ಸೆಲೆಕ್ಟ್ ಮಾಡೋದ್ರಲ್ಲಿ UVB ಮತ್ತು UVA ರೇಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಸನ್ಸ್ಕ್ರೀನ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ SPF 15+ ಇರಬೇಕು ಫ್ರೆಂಡ್ಸ್, ಓಕೆನಾ. ಸೊ ಈ ರೀತಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಡೆಫಿನೆಟ್ಲಿ ನೀವು ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಕೆಮಿಕಲ್ ರಿಲೇಟೆಡ್ ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡಬೇಡಿ. ಸೊ ಡರ್ಮಟಾಲಜಿ ಟೆಸ್ಟೆಡ್ ಆಗಿರುವಂಥ, ಕ್ಲಿನಿಕಲಿ ಪ್ರೂವ್ ಆಗಿರುವಂಥ ಸನ್ಸ್ಕ್ರೀನ್ಗಳನ್ನು ಮಕ್ಕಳಿಗೆ ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳಾಗಲಿ ಮತ್ತು ಸೈಡ್ ಎಫೆಕ್ಟ್ಗಳಾಗಲಿ ಮಕ್ಕಳಿಗೆ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ. ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ನೋಡಿ. ಸೊ ಹಾಗಾಗಿ ನಾವು ಕ್ಲಿನಿಕಲಿ ಟೆಸ್ಟೆಡ್ ಆಗಿರೋಂಥ ಸನ್ಸ್ಕ್ರೀನ್ಗಳನ್ನು, ಲೋಷನ್ಸ್ಗಳನ್ನು ಮತ್ತು ಸೋಪ್ಗಳನ್ನು ಯೂಸ್ ಮಾಡಬೇಕು. ಆಲ್ರೆಡಿ ನಾನು ಯಾವ ಸೋಪ್ಗಳನ್ನು ಯೂಸ್ ಮಾಡಬೇಕು ಆ್ಯಂಡ್ ಯಾವ ಬಾಡಿ ಲೋಷನ್ಗಳನ್ನು ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಏನಾದ್ರು ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ನೋಡಿಲ್ಲ ಅಂತ ಹೇಳಿದ್ರೆ ಸೊ ನೀವು ಒಮ್ಮೆ ಚೆಕ್ ಮಾಡಿ. ನಾನು ಪ್ಲೇ ಲಿಸ್ಟಲ್ಲಿ ಬೇಬಿ ಕೇರ್ ರುಟೀನ್ ಅಂತ ಹೇಳಿಬಿಟ್ಟು ಇಲ್ಲಿ ಕಾಣಿಸ್ತಿದ್ದಲ್ವ, ಸೊ ಹೀಗೆ ಕಾಣಿಸುತ್ತೆ. ನೀವು ಅಲ್ಲಿ ಒಮ್ಮೆ ಚೆಕ್ ಮಾಡಿದಾಗ ನಿಮಗೆ ಸಿಗುತ್ತೆ. ನೀವು ಆ 2 ವಿಡಿಯೋಗಳನ್ನು ನೋಡಿ ನೆಕ್ಸ್ಟ್ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ ಫ್ರೆಂಡ್ಸ್. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈಲಿ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ಮಿಸ್ ಆಗೋದಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಹಾಗಾದ್ರೆ ಬನ್ನಿ ಡಾಕ್ಟರ್ ಹೇಳಿರುವಂಥ ಸನ್ಸ್ಕ್ರೀನ್ಗಳು ಯಾವ್ದು ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ನೋಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಸನ್ಸ್ಕ್ರೀನ್ ಬಂದು ಮಮಾಅರ್ತ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಪ್ಯಾಕೇಜು. ಸೊ ಈ ರೀತಿ ಇರುತ್ತೆ. ಸೊ ಇದು ಏಷ್ಯಾದ ನಂಬರ್ 1 ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಂತ ಹೇಳಿದ್ರೆ ಇದು ಸರ್ಟಿಫೈಡ್ ಕೂಡ ಆಗಿದೆ, ಟಾಕ್ಸಿನ್ ಫ್ರೀ ಬ್ರ್ಯಾಂಡ್ ಅಂತ ಸರ್ಟಿಫೈಡ್ ಆಗಿರೋದ್ರಿಂದ ಸೊ ಇದು ತುಂಬಾ ಸೇಫ್ ಅಂತ ಹೇಳಿ ಏಷ್ಯಾದ ನಂಬರ್ 1 ಸನ್ಸ್ಕ್ರೀನ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸರ್ಟಿಫೈಡ್ ಕೂಡ ಬಂದಿದೆ. ಆ್ಯಂಡ್ ಇದರಲ್ಲಿ ಜಿಂಕ್ ಆಕ್ಸೈಡು ಮತ್ತು SPF 20+ ಇರೋದ್ರಿಂದ ಸೊ ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಷನ್ ಕೊಡುತ್ತೆ. UV ರೇಸ್ಗಳು ಏನೋ ತುಂಬ ಹಾರ್ಶ್ ಆಗಿ ಏನು ಡ್ಯಾಮೇಜ್ ಆಗದೆ ರೀತಿಯಲ್ಲಿ ಇದು ಪ್ರೊಟೆಕ್ಟ್ನ ಮಾಡುತ್ತೆ. ಆ್ಯಂಡ್ ಇದನ್ನು ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರಿ ನಿಮ್ಮ ಮಕ್ಕಳ ಸ್ಕಿನ್ಗೆ ಅಂತ ಹೇಳಿದ್ರೆ ಅದು ತುಂಬಾ ಬೇಗನೆ ಡೀಪ್ಲಿ ಅದು ಏನು ನರಿಶ್ಮೆಂಟ್ ಕೊಡುತ್ತೆ, ಅಂದರೆ ತುಂಬಾ ಬೇಗ ಅಬ್ಸರ್ವ್ ಕೂಡ ಆಗುತ್ತೆ. ಮತ್ತು ಸ್ಕಿನ್ ತುಂಬಾ ಚೆನ್ನಾಗಿ ಕಾಣೋ ಹಾಗೆ ಟ್ರೈ ಮಾಡುತ್ತೆ. ಯಾವುದೇ ರೀತಿ ಏನು ಡ್ಯಾಮೇಜ್ ಆಗದೆ ರೀತಿಯಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಏನಾದ್ರು ತುಂಬ ಸೆನ್ಸಿಟಿವ್ ಸ್ಕಿನ್ ಇತ್ತು ನಿಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನು ಸೂಟಬಲ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಕೂಡ ಬರುತ್ತೆ, ಅಂದರೆ ಏಜ್ ಬೇಸಿಸ್ ಮೇಲೂ ಬರುತ್ತೆ. ಸೊ ನೀವು ನೋಡ್ಕೊಂಡು ತೊಗೊಳ್ಳಿ, ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೂ ಕೂಡ ಬರುತ್ತೆ ಆ್ಯಂಡ್ ಸಣ್ಣ ಮಕ್ಕಳಿಗೂ ಕೂಡ, ಬೇಬೀಸ್ಗಂತನೂ ಕೂಡ ಇದೆ, ಕಿಡ್ಸ್ಗಂತನೂ ಕೂಡ ಇದೆ. ಸೊ ನಿಮ್ಮ ಮಕ್ಕಳ ಏಜ್ ಮೇಲೆ ಯಾವುದು ನೋಡಿಕೊಂಡು ನೀವು ಇದನ್ನು ಬೈ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರು. ಆ್ಯಂಡ್ ಈಗ ಸೆಕೆಂಡ್ ಸನ್ಸ್ಕ್ರೀನ್ ಬಂದು ಅವೆನೋ ಕಿಡ್ಸ್ ಕಂಟಿನ್ಯೂಸ್ ಪ್ರೊಟೆಕ್ಷನ್ ಸನ್ಸ್ಕ್ರೀನು. ಸೊ ನಿಮ್ಮ ಮಕ್ಕಳದು ಸೆನ್ಸಿಟಿವ್ ಮತ್ತು ಏನಾದ್ರು ಡೆಲಿಕೇಟ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ಸೂಟಬಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ನಮ್ಮ ಮಕ್ಕಳ ಏನು ತ್ವಚೆಗೆ ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ. UVB ಮತ್ತು UVA ರೇಸಿಂದ, ಓಕೆನಾ, ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತು ಈ ಒಂದು ಸನ್ಸ್ಕ್ರೀನ್ನ ನಿಮ್ಮ ಮಕ್ಕಳಿಗೆ ಅಪ್ಲೈ ಮಾಡಿದ್ರಿ ಬಾಡಿಗೆ ಮತ್ತು ಫೇಸ್ಗೆ ಅಂತ ಹೇಳಿದ್ರೆ ಸೊ ಯಾವುದೇ ರೀತಿ ಆಯಿಲಿನೆಸ್ ಇರೋದಿಲ್ಲ. ಮತ್ತು ಒಂದೊಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ ತಕ್ಷಣ ಅದ್ರದ್ದು ಘಾಟಿಗೆ ಮಕ್ಕಳು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಅಲ್ವಾ. ಸೊ ಅದು ಯಾವುದೇ ರೀತಿ ಬರೋದಿಲ್ಲ, ತುಂಬಾ ನೀಟಾಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ತುಂಬ ನರಿಶ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸನ್ಸ್ಕ್ರೀನಲ್ಲಿ SPF 50 ಇರೋದ್ರಿಂದ ಸೂರ್ಯನ ಕಿರಣಗಳಿಂದ ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಈ ಸನ್ಸ್ಕ್ರೀನು ಕಿಡ್ಸು ಮತ್ತು ಬೇಬೀಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಸೊ ಇಬ್ಬರಿಗೂ ಕೂಡ ಸೂಟಬಲ್ ಆಗುತ್ತೆ. ಆ್ಯಂಡ್ ಥರ್ಡ್ ಸನ್ಸ್ಕ್ರೀನ್ ಬಂದು ಸೆತಾಫಿಲ್ ಸನ್ ಕಿಡ್ಸ್ ಲಿಪೋಸಮಲ್ ಲೋಷನ್ SPF 50+. ಸೊ ಈ ಒಂದು ಸನ್ಸ್ಕ್ರೀನ್ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನಲ್ಲಿ SPF 50 ಇರೋದ್ರಿಂದ ನಿಮ್ಮ ಮಕ್ಕಳ ಸ್ಕಿನ್ ಯಾವುದೇ ರೀತಿ UVA ಮತ್ತು UVB ಸನ್ ರೇಸಿಂದ ಡ್ಯಾಮೇಜ್ ಆಗದ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತು ಇದು ತುಂಬಾ ಕ್ಲಿನಿಕಲಿ ಪ್ರೂವ್ ಆಗಿರೋಂಥ ಸನ್ಸ್ಕ್ರೀನ್ ಆಗಿರುತ್ತೆ. ನಿಮ್ಮ ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ತುಂಬ ಸೂಟಬಲ್ ಆಗುತ್ತೆ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ ತಕ್ಷಣ ಬೇಗನೆ ಅಬ್ಸರ್ವ್ ಆಗುತ್ತೆ ಮಕ್ಕಳ ಸ್ಕಿನ್ ಒಳಗಡೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಎಣ್ಣೆ ಥರ ಮತ್ತು ಜಿಡ್ಡಿನ ಥರ ಸೊ ಯಾವುದೇ ರೀತಿ ಆ ಥರ ಟೆಕ್ಸ್ಚರ್ನ ಕೊಡೋದಿಲ್ಲ. ಇದರಲ್ಲಿ ಪ್ಯಾರಾಬಿನ್ ಎಲ್ಲ ಫ್ರೀ ಇರುತ್ತೆ. ಮತ್ತು ಇದರಲ್ಲಿ ಯೂಸ್ ಮಾಡಿರೋಂತಹ ಕಂಟೆಂಟ್ಸ್ಗಳು, ಅಂದರೆ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಗ್ಲಿಸರಿನ್ನು, ಪೆಥಾನಿಲ್, ಆಲೋವೆರಾ, ವಿಟಮಿನ್ ಇ ಸೊ ಇದೆಲ್ಲ ಇರೋದ್ರಿಂದ
ಇರೋದ್ರಿಂದ ನಮ್ಮ ಮಕ್ಕಳ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ತುಂಬಾ ನರಿಶ್ ಆಗುತ್ತೆ ಆ್ಯಂಡ್ ತುಂಬಾ ಸಾಫ್ಟ್ ಅಂತ ಅನಿಸುತ್ತೆ. ಓಕೆನಾ. ಸೊ ಆ ರೀತಿ ಟೆಕ್ಸ್ಚರ್ನ ಕೊಡುತ್ತೆ. ಮತ್ತು ಇದರಲ್ಲಿ ಯಾವುದೇ ರೀತಿ ಹಾರ್ಮ್ಫುಲ್ ಆಗಲಿ ಮತ್ತು ಏನಾದ್ರು ಇರಿಟೇಷನ್ ಆಗೋದಾಗಲಿ ಸೊ ಯಾವುದೇ ರೀತಿ ಆಗೋದಿಲ್ಲ. ಬಿಕಾಸ್ ಇದು ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋಂಥ ಸನ್ಸ್ಕ್ರೀನ್ಗಳಾಗಿರುತ್ತೆ. ಸೊ ಆರಾಮಾಗಿ ಸೂರ್ಯನ ಕಿರಣಗಳಿಂದ ಈ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ನಿಮ್ಮ ಮಕ್ಕಳ ತ್ವಚೆ ತುಂಬ ಸಾಫ್ಟ್ ಆ್ಯಂಡ್ ತುಂಬ ಹೆಲ್ದಿಯಾಗಿ ಇರೋ ಹಾಗೆ ಟ್ರೈ ಮಾಡುತ್ತೆ ಫ್ರೆಂಡ್ಸ್. ಈ ಒಂದು ಸನ್ಸ್ಕ್ರೀನ್ ನಾವೇನಾರು ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಆ್ಯಂಡ್ ತುಂಬಾ ವಾಟರ್ ರೆಸಿಸ್ಟೆಂಟ್ ಅಂತಲೇ ಹೇಳ್ಬೋದು. ಸೊ 4 ಅವರ್ಸ್ವರೆಗೂ ನಿಮಗೆ ಅಂದರೆ ಮಕ್ಕಳಿಗೆ ಯಾವುದೇ ರೀತಿ ಹಾರ್ಮ್ಫುಲ್ ಆಗದೆ ರೀತಿ ಪ್ರೊಟೆಕ್ಷನ್ನ ಕೊಡುತ್ತೆ. ಆ್ಯಂಡ್ ಇವತ್ತಿನ ಲಾಸ್ಟ್ ಸನ್ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ, ಸೆಬಾಮೆಡ್ ಅವರ 50+ ಸನ್ಸ್ಕ್ರೀನು. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮ್ಮ ಮಕ್ಕಳು ತುಂಬಾ ಸೆನ್ಸಿಟಿವ್ ಮತ್ತು ತುಂಬಾ ಡ್ರೈ ಏನಾದ್ರು ಇತ್ತು ಸ್ಕಿನ್ನು ಮತ್ತು ತುಂಬಾ ಡೆಲಿಕೇಟೆಡ್ ಆಗಿತ್ತು ನಿಮ್ಮ ಮಕ್ಕಳ ಸ್ಕಿನ್ ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ತುಂಬ ಸೂಟಬಲ್ ಆಗುತ್ತೆ. ಆ್ಯಂಡ್ ಸೂರ್ಯನ ಕಿರಣಗಳಿಂದ ಅಂದರೆ ರೇಸ್ UVA ಮತ್ತು UVB ಕಿರಣಗಳಿಂದ ಏನಾದರೂ ತುಂಬಾ ನಿಮ್ಮ ಮಕ್ಕಳು ತ್ವಚೆ ತುಂಬಾ ಡ್ಯಾಮೇಜ್ ಆಗಿತ್ತು, ತುಂಬ ಟ್ಯಾನ್ ಆಗಿತ್ತು ಆ್ಯಂಡ್ ಬೇರೆ ರೀತಿ ಏನಾದರೂ ಇರಿಟೇಷನ್ ಆಗ್ತಾ ಇತ್ತು ನಿಮ್ಮ ಮಕ್ಕಳ ಸ್ಕಿನ್ನು ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅದೆಲ್ಲದರಿಂದ ರಿಲೀಫ್ ಕೂಡ ಸಿಗುತ್ತೆ. ತುಂಬ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ನಾವು ಹೈಲಿ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ 50+ ಇದೆ. ಓಕೆನಾ. SPF ಆ್ಯಂಡ್ ಇದರಲ್ಲಿ ವಿಟಮಿನ್ E ಕೂಡ ಇದೆ, ವಿಟಮಿನ್ B ಕೂಡ ಇರೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೆ ಪ್ರೊಟೆಕ್ಷನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಆಯಿಲಿನೆಸ್ ಎಲ್ಲ ಇರೋದಿಲ್ಲ ಮತ್ತು ಜಿಡ್ಡಿನ ಅಂಶ ಇರೋದಿಲ್ಲ ಹಚ್ಚಿದ ತಕ್ಷಣ. ಮತ್ತು ಇನ್ನೊಂದು ವೈಟ್ ಅಂತ ಅನ್ಸುತ್ತೆ ನೋಡಿ, ಬೇರೆ ಯಾವ್ದಾರ ಒಂದು ಕ್ರೀಮ್ಗಳನ್ನು ಏನಾರು ಹಚ್ಚಿದ ತಕ್ಷಣ ಒಂಥರ ವೈಟ್ ಪ್ಯಾಚಿ ಥರ ಅನಿಸುತ್ತೆ. ಬಟ್ ಆ ರೀತಿ ಯಾವುದೇ ರೀತಿ ಈ ಒಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಆಗೋದಿಲ್ಲ. ಸೊ ತುಂಬಾ ಬೇಗ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಆಲ್ಕೋಹಾಲಿಕ್ಕು ಮತ್ತು ಬೇರೆ ಕೆಮಿಕಲ್ ಎಲ್ಲದೂ ಕೂಡ ಪ್ಯಾರಾಬಿನ್ ಎಲ್ಲ ಫ್ರೀ ಇರೋದ್ರಿಂದ ಆರಾಮಾಗಿ ಮಕ್ಕಳ ಸ್ಕಿನ್ಗೆ ಬೇಗ ಅಬ್ಸರ್ವ್ ಆಗುತ್ತೆ, ತುಂಬ ಗ್ಲೋ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಿದ್ರಲ್ಲಿ ಇವತ್ತು ನಾನು ತೋರಿಸಿರೋಂಥ ಎಲ್ಲ ಸನ್ಸ್ಕ್ರೀನ್ಗಳನ್ನು ಸೊ ಯೂಶಲಿ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ಸನ್ಸ್ಕ್ರೀನ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಇದೆಲ್ಲದೂ ಕೂಡ ಅಂದರೆ 4 ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋಂಥ ಸನ್ಸ್ಕ್ರೀನ್ಗಳಾಗಿರುತ್ತೆ. ಆ್ಯಂಡ್ ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ಇಷ್ಟು ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ಗಳು, ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲೆಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅಥವಾ ಅಲ್ಲೆಲ್ಲೂ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲೂ ಕೂಡ ಬೈ ಮಾಡ್ಬೋದು. ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಈ ಸನ್ಸ್ಕ್ರೀನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಬಿಸಿಲಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ 15ರಿಂದ 20 ನಿಮಿಷ ಮುಂಚೆ ನೀವು ಸನ್ಸ್ಕ್ರೀನ್ಗಳನ್ನು ಫುಲ್ ಮುಖಕ್ಕೆ ಮತ್ತು ಬಾಡಿ ಫುಲ್ ಎಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮುಂದೆ ಬರೀ ಫೇಸ್ಗಂತ ಅಲ್ಲ, ಫುಲ್ ಹೋಲ್ ಬಾಡಿಗೆ ನೀವು ಅಪ್ಲೈ ಮಾಡಿ. ಓಕೆನಾ. ಸೊ ನೀವು ಫಸ್ಟು ಬಾಡಿ ಲೋಷನ್ನ ಹಚ್ಚಿರ್ತೀರಲ್ವ, ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ ಬಂದು ಸನ್ಸ್ಕ್ರೀನ್ಗಳನ್ನು ಅಪ್ಲೈ ಮಾಡಬೇಕು ನಿಮ್ಮ ಮಕ್ಕಳಿಗೆ. ಓಕೆನಾ. ಸೊ ಅದನ್ನು ಹಚ್ಚಿಬಿಟ್ಟು ನೀವು ಕರ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಮಿನಿಮಮ್ ಆದರೂ 3 to 4 ಅವರ್ಸ್ ನಿಮಗೆ ಪ್ರೊಟೆಕ್ಷನ್ನ ಕೊಡುತ್ತೆ, ಅಂದರೆ ಮಕ್ಕಳಿಗೆ ಪ್ರೊಟೆಕ್ಷನ್ನ ಕೊಡುತ್ತೆ. ಅಥವಾ ಎವ್ರಿ 2 hours ಎವ್ರಿ 3 hours ಒನ್ಸು ನೀವು ಮತ್ತೆ ಅಗೇನ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನೂ ನಿಮಗೆ ತುಂಬಾ ಬೆನಿಫಿಟ್ ಕೂಡ ಸಿಗುತ್ತೆ. ನೀವೇನಾರು ಆಚೆ ಇನ್ನೂ ಜಾಸ್ತಿ ಹೊತ್ತಿರ್ತೀರಾ ಬಿಸಿಲಲ್ಲಿ ಅಂತ ಹೇಳಿದ್ರೆ ಸೊ ನೀವು ಎವ್ರಿ 4 hours 3 hours ಒನ್ಸು ಮತ್ತೆ ಅಗೇನ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಈಗ ಮಕ್ಕಳು ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ ಅಥವಾ ಬೇರೆ ಹೊರಗಡೆ ಎಲ್ಲರೂ ಸಮುದ್ರ ತೀರದಲ್ಲಿ, ನದಿ ತೀರದಲ್ಲಿ ಎಲ್ಲಾದರೂ ಆಟ ಆಡ್ತಾ ಇರ್ತಾರೆ. ಸೊ ಆವಾಗ ತುಂಬಾ ಡ್ಯಾಮೇಜ್ ಟ್ಯಾನ್ ಆಗೋ ರೀತಿಯಲ್ಲೆಲ್ಲ ಆಗಿಬಿಡುತ್ತೆ ಬೇಗ. ಸೊ ಹಾಗಾಗಿ ನೀವು ಕರ್ಕೊಂಡು ಹೋಗಿಂತ 20 ನಿಮಿಷ 15 ನಿಮಿಷ ಮುಂಚೆ ನೀವು ಈ ಸನ್ಸ್ಕ್ರೀನ್ಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಮೇನ್ ಇಂಪಾರ್ಟೆಂಟು ಈ ಸನ್ಸ್ಕ್ರೀನ್ಗಳನ್ನು ಯಾವ ಏಜಿಂದ ನಾವು ಮಕ್ಕಳಿಗೆ ಬೇಬೀಸ್ಗೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಅಂದರೆ ನಿಮ್ಮ ಮಗುಗೆ 6 ತಿಂಗಳು ಆದಮೇಲೆ ಸೊ 6 ಮಂತ್ ಬಿಫೋರ್ ನೀವು ಕೊಡೋ ಹಾಗಿಲ್ಲ. ಆಫ್ಟರ್ 6 ಮಂತ್ ನಿಮ್ಮ ಮಕ್ಕಳು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಸನ್ಸ್ಕ್ರೀನ್ಗಳನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಬೇಬೀಸ್ಗಳೆಲ್ಲ ಯಾರ್ಯಾರ ಮಗು ಇರುತ್ತೆ ನೋಡಿ, 6 ತಿಂಗಳು ಆಗಿದೆ ನಿಮ್ಮ ಮಗುಗೆ ಅಂತ ಹೇಳಿದ್ರೆ ನೀವು ಈ ಸನ್ಸ್ಕ್ರೀನ್ಗಳಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ, ನಿಮ್ಮ ಮಕ್ಕಳಿಗೆ ಸ್ಕಿನ್ಗೆ ಯಾವುದು ಪ್ರೊಟೆಕ್ಷನ್ ಕೊಡುತ್ತೆ, ಯಾವುದು ಸೂಟಬಲ್ ಆಗುತ್ತೆ ಅದನ್ನು ನೋಡಿ ನೀವು ತಗೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ವಾಟ್ಸಪ್ಗೆಲ್ಲ ಕೂಡ ನೀವು ಸ್ಟೇಟಸ್ನ ಹಾಕ್ರಿ. ಸೊ ಯಾರಿಗೆಲ್ಲ ಮಕ್ಕಳು ಇರ್ತಾರೆ ಅಲ್ವಾ, ಸೊ ಅವ್ರಿಗೆ ಖಂಡಿತವಾಗ್ಲೂ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಅಥವಾ ನೀವು ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋ ನೋಡಿರ್ತೀರಲ್ಲ ಜಸ್ಟ್ ನೀವಾದರೂ ಕೂಡ ಅವರಿಗೆ ತಿಳಿಸಿ. ಓಕೆನಾ. ಸೊ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನೀವು ತಿಳಿಸ್ಕೊಡಿ, ನಿಮ್ಮಿಂದನೂ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.